ನಮಸ್ಕಾರ, ಇದು ರಾಜಕೀಯ ಎಳೆಯಾಗಿ ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವಿಧಾನ ಪರಿಷತ್ ಚುನಾವಣೆಯ ಅಖಾಡ ರಂಗೇರಿದೆ. ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನು, ಬಿಜೆಪಿ ಜೆಡಿಎಸ್ ಒಗ್ಗೂಡಿ 3ನೇ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿದ್ದಾವೆ. ಈಗ ಮತ ಲೆಕ್ಕಾಚಾರ, ಪ್ರಾಶಸ್ತ್ಯದ ಮತ, ಇವುಗಳ ಚರ್ಚೆ ಇವೆಲ್ಲವೂ ಕೂಡ ಮುನ್ನೆಲೆಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಚುನಾವಣೆಯ ಸಂಪೂರ್ಣ ಚಿತ್ರಣ ಎಳೆ ಎಳೆಯಾಗಿ ವಿಧಾನ ಪರಿಷತ್ ಈಗ ಚುನಾವಣೆಯ ಕಾರಣಕ್ಕೆ ಎಲ್ಲರ ಗಮನ ಸೆಳೆದಿದೆ. ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದ 7 ಸದಸ್ಯರು ನಿವೃತ್ತರಾಗ್ತಿದ್ದಾರೆ. ಹೀಗಾಗಿ ವಿಧಾನ ಪರಿಷತ್ತಿನಲ್ಲಿ ಈಗ 7 ಸ್ಥಾನ ಖಾಲಿ ಇದೆ. ಖಾಲಿಯಾಗಿರುವ ಈ 7 ಸ್ಥಾನಗಳ ಸದಸ್ಯರು ವಿಧಾನಸಭೆಯ ಸದಸ್ಯರಿಂದ ಆಯ್ಕೆಯಾಗಿದ್ದವರು. ಹೀಗಾಗಿ ಈಗ ಮತ್ತೆ ಈ 7 ಸ್ಥಾನಗಳಿಗೆ ಎಂಎಲ್ಎಗಳೇ ಮತದಾನ ಮಾಡುವ ಮೂಲಕ ಹೊಸದಾಗಿ ಆಯ್ಕೆಯಾಗಬೇಕಿದೆ. ಈ 7 ಸ್ಥಾನಗಳ ಪೈಕಿ ಯಾವ ಪಕ್ಷದವರು ಎಷ್ಟು ಜನ ಎಂಎಲ್ಸಿ ಆಗಬಹುದು ಅನ್ನೋದು ಆ ಪಕ್ಷದ ಎಂಎಲ್ಎಗಳು ಎಷ್ಟಿದ್ದಾರೆ ಅನ್ನೋದನ್ನ ಆಧರಿಸುತ್ತೆ. ಅದಕ್ಕೊಂದು ಫಾರ್ಮುಲಾ ಇದೆ, ಆ ವಿವರ ಮುಂದೆ ಹೇಳ್ತೀವಿ. ಅದಕ್ಕೂ ಮೊದಲು ಈಗ ಕಾಂಗ್ರೆಸ್ ಪಕ್ಷದ ಎಂಎಲ್ಎಗಳ ಸಂಖ್ಯೆ ಲೆಕ್ಕ ಹಾಕಿದ್ರೆ ಅವರು ಸುಲಭವಾಗಿ 4 ಸದಸ್ಯರನ್ನ ಗೆಲ್ಲಿಸಿಕೊಳ್ಳಬಹುದು. ಆದ್ರೆ ಅವರು 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದು ಅವರ ಗೆಲುವಿಗೆ ಬೇಕಾದ ಮತ ಸಂಖ್ಯೆ ಸ್ವಂತ ಬಲದಲ್ಲಿ ಇಲ್ಲ. ಆ ಮತಲೆಕ್ಕದ ಎಳೆ ವಿವರಕ್ಕೆ ಹೋಗುವ ಮೊದಲು ಕಾಂಗ್ರೆಸ್ ಪಕ್ಷ ವಿಧಾನ ಪರಿಷತ್ತಿನ ಚುನಾವಣಾ ಕಣಕ್ಕಿಳಿಸಿರುವ ಆ 5 ಅಭ್ಯರ್ಥಿಗಳು ಯಾರ್ಯಾರು ಅಂತ ನೋಡೋಣ. ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ ಕ್ರಮ ಸಂಖ್ಯೆ, ಅಭ್ಯರ್ಥಿಯ ಹೆಸರು, ಪದನಾಮ. ಮೊದಲನೇ ಅಭ್ಯರ್ಥಿ ಬಿಕೆ ಹರಿಪ್ರಸಾದ್, ಅಧ್ಯಕ್ಷರು ಕೆಪಿಸಿಸಿ. 2ನೇ ಅಭ್ಯರ್ಥಿ ತಿಪ್ಪಣ್ಣಪ್ಪ ಕಮಕನೂರ, ಕಾಂಗ್ರೆಸ್ ಮುಖಂಡ. 3ನೇ ಅಭ್ಯರ್ಥಿ ಬಿವಿ ಮೋಹನ್, ಎಐಸಿಸಿ ಕಾರ್ಯದರ್ಶಿ. 4ನೇ ಅಭ್ಯರ್ಥಿ ಶಿವಣ್ಣ ಮಳವಳ್ಳಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ. 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್, ಕೆಪಿಸಿಸಿ ಖಜಾಂಚಿ. ಈ ಪೈಕಿ ಮೊದಲ 4 ಅಭ್ಯರ್ಥಿಗಳ ಗೆಲುವಿಗೆ ಏನೂ ಸಮಸ್ಯೆ ಇಲ್ಲ. ಆದರೆ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ ಗೆಲ್ಲಬೇಕಿದ್ರೆ ಕಸರತ್ತು ಆಗಲೇಬೇಕು, ಮಸಲತ್ತು ನಡೆಯಲೇಬೇಕು. ಹೇಳಿ ಕೇಳಿ ವಿನಯ್ ಕಾರ್ತಿಕ್ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಅವರ ನಿಕಟವರ್ತಿ. ಅದರಲ್ಲೂ ಕೂಡ ಡಿಕೆ ಸುರೇಶ್ ಅವರ ಆಪ್ತ ಬಳಗದಲ್ಲಿರುವಾತ. ಹೀಗಿರುವಾಗ ಡಿಕೆ ಸಹೋದರರಿಗೂ ಈ 5ನೇ ಅಭ್ಯರ್ಥಿಯ ಗೆಲ್ಲಿಸಿಕೊಳ್ಳಬೇಕಾಗಿದ್ದು ಪ್ರತಿಷ್ಠೆಯ ಪ್ರಶ್ನೆ. ಇದೇ ಕಾರಣಕ್ಕೆ ಈಗ ವಿಧಾನ ಪರಿಷತ್ನ ಚುನಾವಣಾ ಕಣ ಕದನ ಕಣವಾಗಿ ಮಾರ್ಪಟ್ಟಿದೆ. ಇತ್ತ ಬಿಜೆಪಿಯಿಂದ 2 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರೆ, ಬಿಜೆಪಿ ಬೆಂಬಲದೊಂದಿಗೆ ಜೆಡಿಎಸ್ನ ಓರ್ವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಆ ವಿವರ ಹೀಗಿದೆ. ಎನ್ಡಿಎ ಕ್ಯಾಂಡಿಡೇಟ್ಸ್ ಕ್ರಮ ಸಂಖ್ಯೆ, ಹೆಸರು, ಪದನಾಮ. ಮೊದಲನೇ ಅಭ್ಯರ್ಥಿ ಲಿಂಗರಾಜ ಪಾಟೀಲ್, ಬಿಜೆಪಿ ಮುಖಂಡ. 2ನೇ ಅಭ್ಯರ್ಥಿ ರಘು ಕೌಟಿಲ್ಯ, ಬಿಜೆಪಿ ಮುಖಂಡ. 3ನೇ ಅಭ್ಯರ್ಥಿ ಗೋವಿಂದರಾಜು, ಜೆಡಿಎಸ್ ಮುಖಂಡ. ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ. ವಿಧಾನ ಪರಿಷತ್ಗೆ ನಮಗಾಗಲೇ ಗೊತ್ತಿರೋ ಹಾಗೆ ಗೌರವಾನ್ವಿತ ಲಿಂಗರಾಜ್ ಪಾಟೀಲ್ರವರು, ರಘು ಕೌಟಿಲ್ಯರವರು ಮಡಿವಾಳ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ವಿದ್ಯಾವಂತ, ಶಿಕ್ಷಣ ಸಂಸ್ಥೆಯನ್ನು ನಡೆಸೋದ್ರ ಮುಖೇನ ಮತ್ತು ಪತ್ರಿಕೋದ್ಯಮದಲ್ಲೂ ಕೂಡ ಕೆಲವು ದಿನಗಳ ಕಾಲ ಅವರ ಸೇವೆಯನ್ನು ಮಾಡಿರುವಂಥದ್ದು. 2 ಬಾರಿ ವಿಧಾನ ಪರಿಷತ್ ಚುನಾವಣೆ ಸ್ಪರ್ಧೆ ಮಾಡಿ ಸ್ವಲ್ಪ ಅಂತರದಲ್ಲಿ ಸೋತಿದ್ರು ಕೂಡ. ಅತಿ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಮಡಿವಾಳ ಸಮಾಜಕ್ಕೆ ಸೇರಿರ್ತಕ್ಕಂಥ ರಘು ಕೌಟಿಲ್ ಅವರು. ಇತ್ತ ಬಿಜೆಪಿ ತನ್ನ 2 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳಲು ಬೇಕಾದಕ್ಕಿಂತ ಹೆಚ್ಚು ಮತವನ್ನ ಹೊಂದಿದೆ. ಆ ಮತಗಳನ್ನ ಜೆಡಿಎಸ್ ಅಭ್ಯರ್ಥಿಗೆ ವರ್ಗಾಯಿಸಲಿದೆ. ಆದರೂ ಜೆಡಿಎಸ್ಗೆ 4 ಮತ ಕೊರತೆ ಬೀಳಲಿದೆ. ಕಾಂಗ್ರೆಸ್ಗೆ ಬೇಕಾಗುವ ಮತ ಲೆಕ್ಕ, ಜೆಡಿಎಸ್ಗೆ ಬೇಕಾಗುವ ಮತ ಲೆಕ್ಕ. ಕೊರತೆ ಮತಗಳ ತುಂಬಿಕೊಳ್ಳಲು ನಡೆಯಲಿರುವ ಕಸರತ್ತು, ತೆರೆಮರೆಯ ಮಸಲತ್ತು, ಅಭ್ಯರ್ಥಿಗಳು ಸುರಿಯೋ ಸಂಪತ್ತು. ಅಸಲಿಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತದ ಮಹತ್ವ, ಮತದ ಮೌಲ್ಯ ಇವೆಲ್ಲ ನೋಡೋಣ ಎಳೆ ರಾಜಕೀಯದ ಮುಂದಿನ ಎಳೆಯಲ್ಲಿ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ನಮಸ್ಕಾರ, ಇದು ರಾಜಕೀಯ ಎಳೆಯಾಗಿ ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವಿಧಾನ ಪರಿಷತ್ ಚುನಾವಣೆಯ ಅಖಾಡ ರಂಗೇರಿದೆ. ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನು, ಬಿಜೆಪಿ ಜೆಡಿಎಸ್ ಒಗ್ಗೂಡಿ 3ನೇ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿದ್ದಾವೆ. ಈಗ ಮತ ಲೆಕ್ಕಾಚಾರ, ಪ್ರಾಶಸ್ತ್ಯದ ಮತ, ಇವುಗಳ ಚರ್ಚೆ ಇವೆಲ್ಲವೂ ಕೂಡ ಮುನ್ನೆಲೆಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಚುನಾವಣೆಯ ಸಂಪೂರ್ಣ ಚಿತ್ರಣ ಎಳೆ ಎಳೆಯಾಗಿ ವಿಧಾನ ಪರಿಷತ್ ಈಗ ಚುನಾವಣೆಯ ಕಾರಣಕ್ಕೆ ಎಲ್ಲರ ಗಮನ ಸೆಳೆದಿದೆ. ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದ 7 ಸದಸ್ಯರು ನಿವೃತ್ತರಾಗ್ತಿದ್ದಾರೆ. ಹೀಗಾಗಿ ವಿಧಾನ ಪರಿಷತ್ತಿನಲ್ಲಿ ಈಗ 7 ಸ್ಥಾನ ಖಾಲಿ ಇದೆ. ಖಾಲಿಯಾಗಿರುವ ಈ 7 ಸ್ಥಾನಗಳ ಸದಸ್ಯರು ವಿಧಾನಸಭೆಯ ಸದಸ್ಯರಿಂದ ಆಯ್ಕೆಯಾಗಿದ್ದವರು. ಹೀಗಾಗಿ ಈಗ ಮತ್ತೆ ಈ 7 ಸ್ಥಾನಗಳಿಗೆ ಎಂಎಲ್ಎಗಳೇ ಮತದಾನ ಮಾಡುವ ಮೂಲಕ ಹೊಸದಾಗಿ ಆಯ್ಕೆಯಾಗಬೇಕಿದೆ. ಈ 7 ಸ್ಥಾನಗಳ ಪೈಕಿ ಯಾವ ಪಕ್ಷದವರು ಎಷ್ಟು ಜನ ಎಂಎಲ್ಸಿ ಆಗಬಹುದು ಅನ್ನೋದು ಆ ಪಕ್ಷದ ಎಂಎಲ್ಎಗಳು ಎಷ್ಟಿದ್ದಾರೆ ಅನ್ನೋದನ್ನ ಆಧರಿಸುತ್ತೆ. ಅದಕ್ಕೊಂದು ಫಾರ್ಮುಲಾ ಇದೆ, ಆ ವಿವರ ಮುಂದೆ ಹೇಳ್ತೀವಿ. ಅದಕ್ಕೂ ಮೊದಲು ಈಗ ಕಾಂಗ್ರೆಸ್ ಪಕ್ಷದ ಎಂಎಲ್ಎಗಳ ಸಂಖ್ಯೆ ಲೆಕ್ಕ ಹಾಕಿದ್ರೆ ಅವರು ಸುಲಭವಾಗಿ 4 ಸದಸ್ಯರನ್ನ ಗೆಲ್ಲಿಸಿಕೊಳ್ಳಬಹುದು. ಆದ್ರೆ ಅವರು 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದು ಅವರ ಗೆಲುವಿಗೆ ಬೇಕಾದ ಮತ ಸಂಖ್ಯೆ ಸ್ವಂತ ಬಲದಲ್ಲಿ ಇಲ್ಲ. ಆ ಮತಲೆಕ್ಕದ ಎಳೆ ವಿವರಕ್ಕೆ ಹೋಗುವ ಮೊದಲು ಕಾಂಗ್ರೆಸ್ ಪಕ್ಷ ವಿಧಾನ ಪರಿಷತ್ತಿನ ಚುನಾವಣಾ ಕಣಕ್ಕಿಳಿಸಿರುವ ಆ 5 ಅಭ್ಯರ್ಥಿಗಳು ಯಾರ್ಯಾರು ಅಂತ ನೋಡೋಣ. ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ ಕ್ರಮ ಸಂಖ್ಯೆ, ಅಭ್ಯರ್ಥಿಯ ಹೆಸರು, ಪದನಾಮ. ಮೊದಲನೇ ಅಭ್ಯರ್ಥಿ ಬಿಕೆ ಹರಿಪ್ರಸಾದ್, ಅಧ್ಯಕ್ಷರು ಕೆಪಿಸಿಸಿ. 2ನೇ ಅಭ್ಯರ್ಥಿ ತಿಪ್ಪಣ್ಣಪ್ಪ ಕಮಕನೂರ, ಕಾಂಗ್ರೆಸ್ ಮುಖಂಡ. 3ನೇ ಅಭ್ಯರ್ಥಿ ಪಿವಿ ಮೋಹನ್, ಎಐಸಿಸಿ ಕಾರ್ಯದರ್ಶಿ. 4ನೇ ಅಭ್ಯರ್ಥಿ ಶಿವಣ್ಣ ಮಳವಳ್ಳಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ. 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್, ಕೆಪಿಸಿಸಿ ಖಜಾಂಚಿ. ಈ ಪೈಕಿ ಮೊದಲ 4 ಅಭ್ಯರ್ಥಿಗಳ ಗೆಲುವಿಗೆ ಏನೂ ಸಮಸ್ಯೆ ಇಲ್ಲ. ಆದರೆ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ ಗೆಲ್ಲಬೇಕಿದ್ರೆ ಕಸರತ್ತು ಆಗಲೇಬೇಕು, ಮಸಲತ್ತು ನಡೆಯಲೇಬೇಕು. ಹೇಳಿ ಕೇಳಿ ವಿನಯ್ ಕಾರ್ತಿಕ್ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಅವರ ನಿಕಟವರ್ತಿ. ಅದರಲ್ಲೂ ಕೂಡ ಡಿಕೆ ಸುರೇಶ್ ಅವರ ಆಪ್ತ ಬಳಗದಲ್ಲಿರುವಾತ. ಹೀಗಿರುವಾಗ ಡಿಕೆ ಸಹೋದರರಿಗೂ ಈ 5ನೇ ಅಭ್ಯರ್ಥಿಯ ಗೆಲ್ಲಿಸಿಕೊಳ್ಳಬೇಕಾಗಿದ್ದು ಪ್ರತಿಷ್ಠೆಯ ಪ್ರಶ್ನೆ. ಇದೇ ಕಾರಣಕ್ಕೆ ಈಗ ವಿಧಾನ ಪರಿಷತ್ನ ಚುನಾವಣಾ ಕಣ ಕದನ ಕಣವಾಗಿ ಮಾರ್ಪಟ್ಟಿದೆ. ಇತ್ತ ಬಿಜೆಪಿಯಿಂದ 2 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರೆ, ಬಿಜೆಪಿ ಬೆಂಬಲದೊಂದಿಗೆ ಜೆಡಿಎಸ್ನ ಓರ್ವ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಆ ವಿವರ ಹೀಗಿದೆ. ಎನ್ಡಿಎ ಕ್ಯಾಂಡಿಡೇಟ್ಸ್ ಕ್ರಮ ಸಂಖ್ಯೆ, ಹೆಸರು, ಪದನಾಮ. ಮೊದಲನೇ ಅಭ್ಯರ್ಥಿ ಲಿಂಗರಾಜ ಪಾಟೀಲ್, ಬಿಜೆಪಿ ಮುಖಂಡ. 2ನೇ ಅಭ್ಯರ್ಥಿ ರಘು ಕೌಟಿಲ್ಯ, ಬಿಜೆಪಿ ಮುಖಂಡ. 3ನೇ ಅಭ್ಯರ್ಥಿ ಗೋವಿಂದರಾಜು, ಜೆಡಿಎಸ್ ಮುಖಂಡ. ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ. ವಿಧಾನ ಪರಿಷತ್ಗೆ ನಮಗಾಗಲೇ ಗೊತ್ತಿರೋ ಹಾಗೆ ಗೌರವಾನ್ವಿತ ಲಿಂಗರಾಜ್ ಪಾಟೀಲ್ರವರು, ರಘು ಕೌಟಿಲ್ಯರವರು ಮಡಿವಾಳ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ವಿದ್ಯಾವಂತ, ಶಿಕ್ಷಣ ಸಂಸ್ಥೆಯನ್ನು ನಡೆಸೋದ್ರ ಮುಖೇನ ಮತ್ತು ಪತ್ರಿಕೋದ್ಯಮದಲ್ಲೂ ಕೂಡ ಕೆಲವು ದಿನಗಳ ಕಾಲ ಅವರ ಸೇವೆಯನ್ನು ಮಾಡಿರುವಂಥದ್ದು. 2 ಬಾರಿ ವಿಧಾನ ಪರಿಷತ್ ಚುನಾವಣೆ ಸ್ಪರ್ಧೆ ಮಾಡಿ ಸ್ವಲ್ಪ ಅಂತರದಲ್ಲಿ ಸೋತಿದ್ರು ಕೂಡ. ಅತಿ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಮಡಿವಾಳ ಸಮಾಜಕ್ಕೆ ಸೇರಿರ್ತಕ್ಕಂಥ ರಘು ಕೌಟಿಲ್ ಅವರು. ಇತ್ತ ಬಿಜೆಪಿ ತನ್ನ 2 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳಲು ಬೇಕಾದಕ್ಕಿಂತ ಹೆಚ್ಚು ಮತವನ್ನ ಹೊಂದಿದೆ. ಆ ಮತಗಳನ್ನ ಜೆಡಿಎಸ್ ಅಭ್ಯರ್ಥಿಗೆ ವರ್ಗಾಯಿಸಲಿದೆ. ಆದರೂ ಜೆಡಿಎಸ್ಗೆ 4 ಮತ ಕೊರತೆ ಬೀಳಲಿದೆ. ಕಾಂಗ್ರೆಸ್ಗೆ ಬೇಕಾಗುವ ಮತಲೆಕ್ಕ, ಜೆಡಿಎಸ್ಗೆ ಬೇಕಾಗುವ ಮತಲೆಕ್ಕ. ಕೊರತೆ ಮತಗಳ ತುಂಬಿಕೊಳ್ಳಲು ನಡೆಯಲಿರುವ ಕಸರತ್ತು, ತೆರೆಮರೆಯ ಮಸಲತ್ತು, ಅಭ್ಯರ್ಥಿಗಳು ಸುರಿಯೋ ಸಂಪತ್ತು. ಅಸಲಿಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತದ ಮಹತ್ವ, ಮತದ ಮೌಲ್ಯ ಇವೆಲ್ಲ ನೋಡೋಣ ಎಳೆ ರಾಜಕೀಯದ ಮುಂದಿನ ಎಳೆಯಲ್ಲಿ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು.